ಕೇರಳದಲ್ಲೂ ಮಾನ್ಸೂನ್ ಅಬ್ಬರ ಹಾಗೇ ಇದೆ. ಕಣ್ಣೂರು, ವಯನಾಡು ಹಲವೆಡೆಗಳಲ್ಲಿ ರೆಡ್ ಅಲರ್ಟು. ಸಮುದ್ರ ಎಲ್ಲ ಪ್ರಕ್ಷುಬ್ಧಗೊಂಡಿದೆ. ಡ್ಯಾಶ್ ಎಲ್ಲ ಕಡೆಯಿಂದ ಆಗ್ತಾ ಇದೆ. ಅಲ್ಲೂ ಹಾಗೆ ಆಗಿದೆ ಪರಿಸ್ಥಿತಿ. ಮುಂಬೈನಲ್ಲೂ ಸೇಮ್ ಪರಿಸ್ಥಿತಿ ಇದ್ದಂಗಿದೆ. ದೇಶದ ಹಲವೆಡೆ ಈ ಪರಿಸ್ಥಿತಿ ಇದ್ದಂಗಿದೆ, ಪರ್ಟಿಕ್ಯುಲರ್ಲಿ ನಮ್ಮ ಕಡೆಯಿಂದ. ನೋಡೋಣ ಮುಂದೇನಾಗತ್ತೆ ಅಂತ. ಇನ್ನೂ ಫುಲ್ ಫ್ಲೆಡ್ಜ್ಡ್ ಆಗಲಿ, ಆಮೇಲೆ ನೋಡೋಣ. ನಟ ಅನಂತ್ ನಾಗ್, ಉದ್ಯಮಿ ಪ್ರಶಾಂತ್ ಪ್ರಕಾಶ್ ಹಾಗೂ ನಿರ್ದೇಶಕ ರಿಕಿ ಕೇಜ್ ಎಲ್ಲರಿಗೂ ಇವತ್ತು ರಾಷ್ಟ್ರಪತಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು. श्री अनंत नाग कला फिल्म अभिनय. ज्ञान के कला दूत. ಇನ್ನು ಸುಹಾಸ್ ಶೆಟ್ಟಿ ಕೊಲೆ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ನೆತ್ತರು ಹರಿದಿದೆ. ಆದರೆ ಇದು ಪ್ರತೀಕಾರದ ಕೊಲೆಯ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಬಂಟ್ವಾಳದ ಕುರಿಯಾಳ ಸಮೀಪದ ಎರಕೋಡಿ ಎಂಬಲ್ಲಿ ಇಬ್ಬರು ಯುವಕರ ಮೇಲೆ ತಲ್ವಾರ್ ದಾಳಿ ನಡೆದಿದೆ. ರಹೀಂ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಕಲಂದರ್ಗೆ ಗಾಯವಾಗಿದೆ. ಬೈಕ್ನಲ್ಲಿ ಬಂದಂತಹ ಇಬ್ಬರು ಈ ದಾಳಿಯನ್ನು ನಡೆಸಿದ್ದಾರೆ. ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಗಾಯಾಳು ಕಲಂದರ್ಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅಪಾರ ಜನ ಸೇರಿದ್ರು, ಅಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ದ್ವೇಷ ಕಾರಣದ ಭಾಷಣದಿಂದಲೇ ಕೊಲೆ ಆಗ್ತಿದೆ ಅಂತ ಜನ ಕಿಡಿಕಾರಿದ್ರು. ಹೌದು, ಈ ಕಡೆ ಆದಾಗ ಅದು ಹೇಳಿ, ಆ ಕಡೆದಾಗ ಇದೆ ಹೇಳಿ. ಇದೇ ನಿಮ್ಮ ಕೆಲಸ ಆಯ್ತು. ಇಬ್ಬರೂ ಸೇರಿ ಒಂದು ಕ್ಯಾಲೆಂಡರ್ ಮಾಡ್ಕೊಂಬಿಡಿ. ಈ ಸೋಮವಾರ ನಿನ್ನ ಕಡೆಯಲ್ಲಿ ಒಂದು ಕೊಲೆ, ಭಾನುವಾರ ನನ್ನ ಕಡೆ, ಶುಕ್ರವಾರ ನನ್ನ ಕಡೆಯಿಂದ ಇನ್ನೊಂದು ಕೊಲೆ. ಕ್ಯಾಲೆಂಡರ್ ಮಾಡ್ಕೊಂಬಿಡಿ. ಅದೇ ಆಗ್ತಿರೋದು ಸದ್ಯ. ಕ್ಯಾಲೆಂಡರ್ ಒಂದಾಗಿಲ್ಲ, ಯಾರಿಗೂ ಏನು ಗಾಬರಿ ಇಲ್ಲ. ಈ ವಾರ ಯಾರ್ದೊಂದು ತಲೆ ಹೋಯ್ತು, ಮುಂದಿನ ವಾರ ಇನ್ನೊಂದೊಂದು ತಲೆ ಹೋಯ್ತು. ಜೀವನ ಮಾಡಬೇಕು ಅನ್ನೋ ನಿರ್ಧಾರ ಬಿಟ್ಟ ಮೇಲೆ ಹೀಗೆ ಆಗಬೇಕು. ಅನುಭವಿಸ್ಲಿ, ಅದನ್ನು ನೋಡಿಕೊಂಡು ರಾಜ್ಯ ಸರ್ಕಾರ ಎಂಜಾಯ್ ಮಾಡಲಿ. ಎಸ್, ಕೊರೋನಾ. ರಾಜ್ಯದಲ್ಲಿ ಕೊರೋನಾ ಹೆಚ್ಚಾಗ್ತಾ ಇದೆ. ಒಟ್ಟು ಸಕ್ರಿಯ ಕೇಸ್ಗಳ ಸಂಖ್ಯೆ 100ಕ್ಕೇರಿದೆ. ಬೆಂಗಳೂರಿನಲ್ಲಿ 36 ಸೋಂಕು ಪತ್ತೆಯಾಗಿದೆ. 100 ಜನರಿಗೆ ಟೆಸ್ಟ್ ಮಾಡಿದ್ರೆ 20 ಜನರಿಗೆ ಪಾಸಿಟಿವ್ ಬರ್ತಾ ಇದೆ. ಕೊರೋನಾ ಬಗ್ಗೆ ಎಲ್ಲಾ ಸಿದ್ಧತೆ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತ ಸಿಎಂ ಹೇಳಿದ್ದಾರೆ. ಜೊತೆಗೆ ಎಸಿ ಬಸ್ಗಳು ಹಾಗೂ ಮೆಟ್ರೋದಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಿ ಅಂತ ತಜ್ಞರು ಸಲಹೆ ಕೊಟ್ಟಿದ್ರು. ಅದರಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ 50 ಬೆಡ್, ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ 20 ಬೆಡ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಲ್ ರೈಟ್. ಕೊಪ್ಪಳದ ಅಂಜನಾದ್ರಿ ಆಂಜನೇಯ ದೇವಸ್ಥಾನನ ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ತಗೊಂಡಿದೆ. ಯಾಕೆ ತಗೋಬೇಕು? ಯಾಕಪ್ಪ ತಗೋಬೇಕು? ನಿಮಗೆ ಸಂಬಂಧವಿಲ್ಲದಾರ ಆಂಜನೇಯ, ಅವ್ನು ಕ್ಯಾಕರ್ಸ್ ಉಗಿದವ್ರು ನೀವೆಲ್ಲ ಸೇರ್ಕೊಂಡು ಕಾಂಗ್ರೆಸ್ನವರು. ನಿಮ್ಗೆ ಯಾಕಪ್ಪ ಬೇಕು ಆಂಜನೇಯ? ಕಾಸ್ಬೇಕಲ್ಲ ಹೊಡಿಕಳಕ್ಕೆ. ಅದೇ ಬೇರೆದಕ್ಕೆ ಸೇಮ್ ರೂಲ್ ತನ್ನಿ ತರಲ್ಲ ಅವರು. ಸರಿ, ಈಗ ಯಾರ ಅರ್ಚಕ ವಿದ್ಯಾದಾಸ್ ಬಾಬಾಗೆ ಪೂಜೆಗೆ ಅವಕಾಶ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಗಂಭೀರವಾಗಿ ಹೇಳ್ತಾ ಇದ್ದೀವಿ. ಕೊಡದೇ ಇದ್ದರೆ ಅದನ್ನು ತೀವ್ರ ಉಲ್ಲಂಘನೆ ಅಂತ ಪರಿಗಣಿಸ್ತೀವಿ ಅಂತ ಬೇರೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಲ್ ರೈಟ್, ನೋಡೋಣ ಅದು ಏನು ಮಾಡ್ತಾರೆ ಅಂತ. ಈ ಮಧ್ಯೆ ಈ ಮೈಸೂರಿನ ರಾಜವಂಶಸ್ಥರದ ಇವ್ರದ್ದು ಪ್ರಮೋದ ಮತ್ತು ಇವ್ರಿಗೆ ಒಡೆಯರ್ ಅವ್ರಿಗೆ 3,000 ಕೋಟಿ TDR ವರ್ಗಾವಣೆ ವಿಚಾರನ ಇವರು ಸಿಕ್ಕಾಪಟ್ಟೆ ಗಲಾಟೆ ಮಾಡಿದ್ದರಿಂದ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಇರುವಂತಹ ತ್ರಿಸದಸ್ಯ ಪೀಠಕ್ಕೆ ಕಳಿಸಿದ್ದಾರೆ ವಿಚಾರಣೆಗೆ. ಸೊ ಇನ್ನು ಅದಲ್ಲಿ 3 ಜನದ್ದು ಹಿಯರಿಂಗ್ ಆಗಿ ವಿಚಾರಣೆ ಆಗಿ ಎಲ್ಲ ಬರಬೇಕು. ಆಲ್ ರೈಟ್, ನೋಡೋಣ.